ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಲೋ ಸರ್. ಆ ಸರ್ ನಮಸ್ತೆ. ಯಾವನವನು ಹೊಡಿರಿಕಪ್ಪ. ಯಾರಮ್ಮ? ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಹೇಳಿ ಯಾರು? ಸರ್ ಜೋಡಿ ನಂಬರ್ 1 ಕಾರ್ಯಕ್ರಮದಿಂದ ಶ್ವೇತಾ ಚಂಗಪ್ಪ ಮಾತಾಡ್ತಿರೋದು ಸರ್. ಇದು ಜಿ ಕನ್ನಡ ಕಾರ್ಯಕ್ರಮ ಅಲ್ವೇನಮ್ಮ? ಹೌದು ಸರ್, ಹೌದು ಸರ್. ಮೊನ್ನೆ ಹೇಳಿದ್ರಲ್ಲ ನಿಮ್ಮವ್ರು ಬಂದು ಈ ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತ. ಅಲ್ಲಿ ಜಡ್ಜಸ್ಗಳು ಯಾರು? ಸರ್ ಜಡ್ಜಸ್ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಅವರಿದ್ದಾರೆ, ಮಾಳ್ವಿಕಾ ಮೇಡಮ್ ಇದ್ದಾರೆ, ರಾಜೇಶ್ ಸರ್ ಇದ್ದಾರೆ, ಛಾಯಾ ಅವರಿದ್ದಾರೆ. ಪ್ರೇಮ್ ಅವರ? ಎಸ್ ಸರ್, ಎಸ್ ಸರ್ ನಮಸ್ಕಾರ. ನಮಸ್ತೆ ನಮಸ್ತೆ. ನೀವು ಕನ್ನಡ ಪರವಾಗಿ ಬಹಳ ಚೆನ್ನಾಗಿ ಹೋರಾಟ ಮಾಡ್ತೀರಿ. ಧನ್ಯವಾದಗಳು ಸರ್, ಧನ್ಯವಾದ. ನಿಮ್ಮ ಸಿನಿಮಾದಲ್ಲಿ ಕನ್ನಡದ ಬಗ್ಗೆ ಹಾಡುಗಳು ಕೇಳಿ ನನಗೂ ಬಹಳ ಖುಷಿಯಾಗಿದೆ ಸರ್. ತುಂಬಾ ಖುಷಿ ಆಯ್ತು ಸರ್, ನಿಮ್ಮ ಒಂದು ಮಾತು ಕೇಳಿ. ನಿಮ್ಮ ಆಶೀರ್ವಾದ ಇರಬೇಕು ಸರ್ ನಮ್ಮಲ್ಲಿ. ಆಮೇಲೆ ಇನ್ಯಾರಿದ್ದಾರೆ? ಸರ್ ಮಾಳ್ವಿಕಾ ಮೇಡಮ್ ಇದ್ದಾರೆ. ನಮಸ್ಕಾರ ಸರ್. ಮಾಳ್ವಿಕಾ ಮೇಡಮ್ ಅವರು ನಮ್ಮ ರಾಜಕೀಯ ಪಕ್ಷದಲ್ಲೇ ಇದ್ದಾರೆ. ಅವರು ನಮಸ್ಕಾರ ಸರ್. ಹೌದಲ್ಲ? ಹೌದು ಸರ್, ಹೌದು ಸರ್. ಒಳ್ಳೆ ವಾಗ್ಮಿ, ಒಳ್ಳೆ ಅಭಿನೇತ್ರಿ. ಥ್ಯಾಂಕ್ ಯು ಸರ್. ಒಳ್ಳೆ ಒಳ್ಳೆ ಜಡ್ಜಸ್ ಆಯ್ಕೆ ಮಾಡಿದ್ದೀರಪ್ಪ. ಇನ್ಯಾರು ಇದ್ದಾರೆ? ರಾಜೇಶ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಮ್ಮ ಅಮೃತಧಾರೆ. ಹ್ಞೂ ಸರ್. ರಾಜೇಶ್ ನಟರಂಗ ಅವರು. ಹೌದು ಸರ್. ಬಹಳ ಒಳ್ಳೆ ನಟರಪ್ಪ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಿಮ್ ಜೊತೆ ಯಾರಿದ್ದಾರೆ? ಸರ್ ಛಾಯಾ ಸಿಂಗ್ ಅವರು. ಸರ್ ನಮಸ್ತೆ ಸರ್. ನಮಸ್ತೆ. ನೀವು ಬಹಳ ಚೆನ್ನಾಗಿ ಆಕ್ಟಿಂಗ್ ಮಾಡಿ. ನಿಮ್ದು ಒಂದು ಡ್ಯಾನ್ಸ್ ನೋಡಿದ್ದೆ ನಾ ಯಾವ್ದೋ ತಮಿಳ್ ಸಿನಿಮಾದಲ್ಲಿ. ತಿರ್ಡಿ ಸರ್. ಹೌದು ಹೌದು, ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ. ಆದ್ರೆ ಈಗ ಜೀ ವಾಹಿನಿ ಅಮೃತಧಾರೆ ಎಸ್ ಸರ್, ಅವ್ರಿಗೆ ಒಳ್ಳೆ ಜೋಡಿಯಾಗಿ ಹೆಂಡತಿ ಪಾತ್ರ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೊ ಮಚ್ ಸರ್. ಮೀನ್ಸ್ ಥ್ಯಾಂಕ್ ಯು. ನಿಮ್ ಜೊತೆ ಯಾರ್ಯಾರಿದಾರಮ್ಮ? ಸರ್ ನನ್ನ ಜೊತೆ ನಿರೂಪಣೆ ಮಾಡೋದಕ್ಕೆ ಕುರಿ ಪ್ರತಾಪ್ ಅವರು ಇದ್ದಾರೆ ಸರ್, ಮೈಸೂರಿನ. ನಮ್ಮ ಮೈಸೂರು ಹುಡುಗ. ಎಸ್ ಸರ್, ಎಸ್. ಕುರಿ ಪ್ರತಾಪ್. ಎಸ್ ಸರ್. ನಿಮ್ಮನ್ನ ಕುರಿ ಪ್ರತಾಪ್ ಅಂತಾರೆ, ನಮ್ಮನ್ನ ಟಗರು ಅಂತಾರೆ. ಸರ್. ಇದ್ಯಾಕೆ ಒಟ್ಟುಕೊಂಡಿಲ್ವಾ? ಏನ್ ಸರ್? ಊಟ ಮಾಡಿಲ್ವೇನಯ್ಯ? ಮಾಡಿದ್ದೀನಿ ಸರ್, ಮಾಡಿದ್ದೀನಿ. ದುನಿಯೇ ಗೊತ್ತಿಲ್ಲ. ಗಂಟ್ಲು ಸ್ವಲ್ಪ ಕೆಟ್ಟೋಗಿದೆ ಸರ್. ಅಲ್ಲ, ಏನಾದ್ರು ಸ್ವಲ್ಪ ತಕ್ಕಿ ಕತ್ತಿದೀಯಾ? ಇಲ್ಲ ಸರ್. ಹಣ್ಣು ಹಂಪಲ? ಹಣ್ಣು ಹಂಪಲು ತಗೋತೀನಿ ಸರ್. ಇರ್ಲಿ ಸರ್. ನೀವು ಕಾರ್ಯಕ್ರಮಕ್ಕೆ ಫೋನ್ ಮಾಡಿ ನಮ್ಮೆಲ್ಲರ ಹತ್ರ ಮಾತಾಡಿದ್ದು ನಮಗೆ ಖುಷಿ ಆಯ್ತು ಸರ್. ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ನಿಮ್ ಕಡೆಯಿಂದ ಏನ್ ಹೇಳ್ತೀರಾ ಸರ್? ಏನ್ ವಿಶಸ್ನ ಕೊಡ್ತೀರಾ? ನೋಡಮ್ಮ, ಜೋಡಿ ನಂಬರ್ 1 ಯಾರಾಗ್ತಾರೆ ಅವ್ರಿಗೆ ನಮ್ಮ ಕಡೆಯಿಂದ 5 ಭಾಗ್ಯಗಳ ಜೊತೆ ಇನ್ನೊಂದು ಭಾಗ್ಯ ಎಕ್ಸ್ಟ್ರಾ ಕೊಟ್ಬಿಡ್ತೀವಿ. ಓಕೆ ಸರ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಜೋಡಿ ನಂಬರ್ 1 ಶುಭವಾಗ್ಲಿ. ಥ್ಯಾಂಕ್ ಯು. ಯಾವನವರು ಕಳಿಸಾಚೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ, ಥ್ಯಾಂಕ್ ಯು ಮೇಡಮ್. ಸರ್ ಆದ್ರೆ ನನ್ ಒಂದ್ ಪ್ರಶ್ನೆ, ಜೋಡಿ ಅಂದ್ರೆ ಎಲ್ರು ಜೋಡಿಯಾಗೆ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ, ನೀವ್ ಒಬ್ಬರೇ ಎಂಟ್ರಿ ಕೊಡ್ತಿದ್ದೀರಲ್ಲ ಸರ್? ಮೇಡಮ್ ಯಾವ್ದೋ ಮಿಮಿಕ್ರಿ ಶೋ ಅನ್ಬಿಟ್ಟು ಫೋನ್ ಮಾಡಿದ್ರು. ನಾನು ಯಾವ ದೊಡ್ಡ ಪುಳಂಗು ಅಂತ ನನ್ನ ಮಾತು ಕೇಳಿದ್ರಿ ಸರ್. ಅದ್ರ ಜೊತೆಗೆ ನೀವ್ ಹೆಂಡ್ತಿನ ಕರ್ಕೊಂಡ್ ಬರಪ್ಪ, ಇಲ್ಲಿ ಚೆನ್ನಾಗೈತೆ ನಾನ್ ವೆಜ್ ಹೋಟ್ಲೊಂದು. ಇವತ್ತು ಹೆಂಗಿದ್ರು ಗ್ಯಾಸ್ಗಳಿಲ್ಲ, ಸರಿಯಾಗಿ ನೀವು ಅಡಿಗೆ ಮಾಡ್ತಿಲ್ಲ, ಹೋಟ್ಲಿಗೆ ಬನ್ನಿ ಗೋಬಿ ಗೀಬಿ ಎಲ್ಲ ತಿನ್ಕೊಂಡೋಗಿ ನಮ್ ಮಿಸಸ್ ಕರ್ಕೊಂಡ್ ಬಂದ. ಅವ್ರ ಗೋಪಿ CM ತರ ಮಾತಾಡಿದ್ ನೀನಾ? ಆವಾಗ CM ತರ ಮಾತಾಡಿದ್ದು ನಾನೇ. ಆಹಾ. ಇವಾಗ ನಿನ್ ಜೊತೆ ಮಾತಾಡ್ತಿರೋದು ನಾನೇ. ಸರ್ ನೀವು ನಿಮ್ಮ ಮಿಮಿಕ್ರಿಯಿಂದ ನಮ್ಮೆಲ್ಲರನ್ನು ಮೋಡಿ ಮಾಡ್ಬಿಡ್ತೀರಾ ಸರ್. ಆದ್ರೆ ನಿಮ್ಮನ್ನ ಮೋಡಿ ಮಾಡಿರುವಂತ ನಿಮ್ಮ ಹೆಂಡತಿ ಜೊತೆ ಇಲ್ಲಿ ಬಂದಿಲ್ಲ ಅಂತಂದ್ರೆ ಹೆಂಗ್ ಸರ್? ಇಲ್ಲ ಮೇಡಮ್, ಬಂದಿದ್ದಾರೆ. ಎಲ್ಲಿ ಸರ್? ಮತ್ ಕರ್ಕೊಂಡ್ ಬರ್ಬೇಕಲ್ವಾ? ಹಿಂದ್ಗಡೆ ಇದಾರೆ ನೋಡಿ, ನನ್ನೊಬ್ಬನ್ನೇ ತಳ್ಳಿಬಿಟ್ರು ಅವ್ರು. ಸರ್ ನೀವು ಆಕ್ಚುಲಿ ಮಿಮಿಕ್ರಿ ವಾಯ್ಸ್ ಅಲ್ಲೇ ಅವ್ರನ್ನ ಕರೀರಿ ಸರ್, ಬರ್ತಾರ ನೋಡೋಣ. ಯಾರ ವಾಯ್ಸ್ ಅಲ್ಲಿ? ನೀವ್ ಹೇಳಿದ್ರೆ ತಾನು ಕರೆಯೋದು. ಅಣ್ಣವ್ರ ಸ್ಟೈಲ್ ಅಲ್ಲಿ. ಲೇ ಉಷಾ, ಅಯ್ಯ ನಿನ್ ಮನೆ ಕಾಯುವಾಗ ಎಲ್ಲಿದೆಯೇ? ನಾವು ನೋಡಿದ್ರೆ ಇಲ್ಲಿ ಕಾಯ್ತಾ ಇದೀವಿ, ನೀನು ಎಲ್ಲೋಗಿದೀಯಾ? ವಿಷ್ಣು ಸರ್ ವಾಯ್ಸ್. ಉಷಾ ಅವರೇ, ನಿಮ್ಗೋಸ್ಕರ ನಾನು ಜೋಡಿ ನಂಬರ್ 1 ಅಲ್ಲಿ ಬಂದಿದ್ದೀನಿ. ದಯವಿಟ್ಟು ನೀವು ಬರಲೇಬೇಕು. ಉಷಾ ಎಲ್ಲಿ ಉಷಾರಾಣಿ ಅವ್ರು ಬಂದೇ ಇಲ್ಲ. ಅವಿನಾಶ್ ಸರ್ ವಾಯ್ಸ್. ಏನ್ ಮಾಡ್ತಾ ಇದೆಯಾ ಉಷಾ? ಕರೀತಾ ಇಲ್ವಾ? ಬೇಗ ಬಂದ್ರೆ ಒಳ್ಳೆಯದು.
ಯಾಕಂದ್ರೆ ಶೋ ಲೇಟ್ ಆಗುತ್ತೆ. ನಾನು ಮೊದಲೇ ಹೇಳಿದ್ದೆ ಬೇಗ ಬಾ ಅಂತ. ಇನ್ನೂ ಬಂದಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ ಅಷ್ಟೇ. ಸರ್, ನನ್ನ ಗಂಡಂದು ಯಾರು ಮಿಮಿಕ್ರಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಇದುವರೆಗೂ ಕೇಳೂ ಇಲ್ಲ. ಬಹಳ ಸಂತೋಷ. ಅಯ್ಯೋ ದೇವ್ರೆ, ಇದನ್ನ ಹೇಳಿದ ಮೇಲೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಿಮ್ಗೇನ್ ಅನಿಸ್ತಾ ಇದೆ? ಅದನ್ನ ಹೇಳ್ಬೇಕು, ನೀವು ಬಾಯಿ ಬಿಟ್ಟು ಹೇಳ್ಬೇಕು. ಸಂತೋಷ ಆಗ್ತಾ ಇದೆ. ಸರ್, ಜೋರಾದ ಚಪ್ಪಾಳೆ ಅಪ್ಪ. ಸೂಪರ್ ಸೂಪರ್ ಸರ್. ನೀವ್ ಹೇಳ್ದಂಗೆ ನೀವ್ ಯಾವ ವಾಯ್ಸ್ ಅಲ್ಲಿ ಕರೆದ್ರು ಮೇಡಮ್ ಬರ್ತಾ ಇಲ್ಲ ಸರ್. ಹಾಗಾಗಿ ಒರಿಜಿನಲ್ ಆಗಿ ಗೋಪಿ ಸರ್ ವಾಯ್ಸ್ ಅಲ್ಲೇ ಅವ್ರನ್ನ ಕರೆದು ಬಿಡಿ ಸರ್. ನಾವ್ ಇದುವರೆಗೂ ಗೋಪಿ ಸರ್ದು ಒರಿಜಿನಲ್ ವಾಯ್ಸ್ ಕೇಳೇ ಇಲ್ಲ ನಾವು. ಕೇಳೇ ಇಲ್ಲ. ಹೌದು ಸರಿ, ಇಲ್ಲ ಸರ್, ಇದೇ ನನ್ನ ವಾಯ್ಸ್ ಅಂದ್ರೆ ಕೆಲವರು ಇವ್ರ ತರ ಮಾತಾಡ್ತೀರ, ಅವ್ರ ತರ ಮಾತಾಡ್ತೀರ ಅಂತ, ಇಲ್ಲ ಸ್ಟಾರು, ಇಲ್ಲ ನಮ್ಮ VIP ಗಳು, ಇಲ್ಲ ರಾಜಕಾರಣಿಗಳು ಹೇಳ್ಬಿಡ್ತಾರೆ. ಅದಕ್ಕೆ ಯಾವ್ದೋ ಒಂದು ವಾಯ್ಸ್ ನೀವು ಅನ್ಕೊಂಡದ್ದು. ಲೇ ಉಷಾ ಬಾರೇ ಇಲ್ಲಿ. ನಮಸ್ಕಾರ ಜಡ್ಜಸ್ಗೆ. ನಮಸ್ತೆ ಸರ್. ನಿಮ್ಮನ್ನ ಪ್ರೀತಿಯಿಂದ ಕರಿತೀನಿ ಅಂತ ಹೇಳಿದ್ರು. ಲೇ ಉಷಾರಾಣಿ ಬಾರೆ ಅಂತ ಅಂದ್ಬಿಟ್ಟು ಅದೇ ಪ್ರೀತಿ ಅಂತ ಹೇಳಿದ್ರು. ನೀವು ಸರ್ ನ ಏನಂತ ಕರಿತೀರಾ ಮೇಡಮ್? ರೀ ಹೋಗಿ ಬನ್ನಿ ಅಷ್ಟೇ. ಕರ್ದು ತೋರಿಸಿ ರೀ. ಓಕೆ, ಇದೇ ಖುಷಿ ನಗ್ನಗ್ತಾನೆ ಗೋಪಿ ಸರ್ ಅವರ ಜೀವನದ ಸಿನಿಮಾವನ್ನ ನೋಡ್ಕೊಂಡು ಬರೋಣ ಅಲ್ಲ? ವಿಟಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉಷಾ. ನಾನು ಗೋಪಿಯವರ ಮಿಸ್ಸಸ್. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಕೊಳ್ಳೇಗಾಲನೇ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಿಮಿಕ್ರಿ ಗೋಪಿ ಮಾತಾಡ್ತಾ ಇದ್ದೀನಿ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಕುನ್ನಗಳ್ಳಿ ನನ್ನ ಊರು. ಜನ ನೋಡ್ ಹಾಗೆ ಇವರು ಶ್ರೀಮಂತರು ಇರ್ಬೋದು ಅಂತ ಅನ್ಕೊಂಡಿದ್ದಾರೆ, ಯಾಕಂದ್ರೆ ಗೋಪಿ ಅವರು ಮದುವೆ ಆದ್ಮೇಲೆ. ಆದ್ರೆ ನಾವು ಹುಟ್ಟು ಬೆಳೆದಿದ್ದೆಲ್ಲ ತೀರಾ ಬಡತನದಲ್ಲೇ. ನಾವು ಅಮ್ಮ ಎಲ್ಲ ಕ್ಯಾಂಟೀನ್ ನಡೆಸ್ಕೊಂಡು ನಾವು ಹೇಗೆ ಜೀವನ ಸಾಗಿಸಿದ್ದು. ಹಳ್ಳಿಗಳಲ್ಲಿ ಏನು ಅಂದ್ರೆ, ಅಕ್ಕ ಮದುವೆ ಆದ್ಮೇಲೆ ತಂಗಿ ಮದುವೆ ಆಗಬೇಕು, ತಂಗಿ ಆದ್ಮೇಲೆ ಅವಳು ತಂಗಿ ಮದುವೆ ಆಗಬೇಕು. ನನ್ನ ಹೆಂಡತಿ ಮನೆಯಲ್ಲಿ ಅಕ್ಕ ಮದುವೆ ಆಗಿದ್ದಾರೆ, ತಂಗಿ ಮದುವೆ ಆಗಿದ್ದಾರೆ, ಅವ್ರಿಗೊಂದು ಮಗು ಇದೆ, ಅವ್ರಿಗೊಂದು ಮಗು ಇದೆ. ಮಧ್ಯ ನನ್ನ ಹೆಂಡತಿ ಮಿಡ್ಲು. ಅಪ್ಪನ ಫ್ರೆಂಡ್ ಒಬ್ರು ತೋರಿಸಿದ್ದು ನಮಗೆ ಇವ್ರನ್ನ. ಆಗ ಫಸ್ಟ್ ಬಂದಾಗ ಕರೆಂಟ್ ಹೋಗ್ಬಿಟ್ಟಿತ್ತು ಅವ್ರು ಬಂದಾಗ. ಗಾಡ್ ಗಿಫ್ಟ್ ಅನ್ಬೋದು ನನ್ಗೆ ಅವ್ರು ಸಿಕ್ಕಿರೋದು. ಯಾಕಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ, ಏನಕ್ಕೂ ಕೊರತೆ ಇಲ್ಲ. ನಾವು ಮದುವೆ ಆದ್ವಿ, ಮಗುವಿನ ಆಕಾಂಕ್ಷೆ ಇರುತ್ತೆ. ಮಗುವಿನ ಆಕಾಂಕ್ಷೆಯಲ್ಲಿ ಮೊದಲನೇದು ಸ್ವಲ್ಪ ಇದಾಗ್ಲಿಲ್ಲ, ಅದೊಂಥರ 3 ತಿಂಗಳಾಗಿ ಒಂಥರ ಭಾಷಾಂತರ ಆಯ್ತು. ನೆಕ್ಸ್ಟ್ ಪ್ರೆಗ್ನೆನ್ಸಿ ಆಯ್ತು. ನೋಡಿದ್ರೆ ತಲೆನೋವು, ನನ್ನ ಹೆಂಡತಿಗೆ ತಿರುಸ್ತಾ ಇದ್ದಾಳೆ, ತಲೆನೋವು ನನಗೆ ಆಗ್ತಾ ಇಲ್ಲ ಅಂತ. ನಾನು ಅದೇನೋ ಗಟ್ಟಿ ಮನ್ಸು ಮಾಡಿದೆ, ಸೀದಾ ನನ್ನ ಕಾರ್ಗೆ ಹಾಕೊಂಡು ಕೊಳ್ಳೇಗಾಲದಲ್ಲಿ ಬಂದು ನಿಲ್ಲಿಸಿ ರವಿಕುಮಾರ್ ಡಾಕ್ಟರ್ ಅಂತ ಇದ್ರಲ್ಲಿ ಕರ್ಕೊಂಡೋಗಿ ಸಾರ್ ಅಂದೆ. ಅವ್ರು ಒಂದೇ ಮಾತು ಹೇಳಿದ್ದು, ಒಂದು ಪ್ರೆಗ್ನೆಂಟ್ ಆಗಿರೋ ಮಗು ಒಳಗೆ ಉಳಿಬೇಕಾ ಇಲ್ಲ ತಾಯಿ ಉಳಿಬೇಕಾ ಅಂದ್ರು. ನಮ್ಮ ಮಗು ಬೇಡ, ಅದಕ್ಕೇನ ನಮ್ಮ ಮಗಳು ಉಳ್ಕೋಬೇಕು ಅಂತ ನಮ್ಮ ಅತ್ತೆಯವರು ಅಂದರು. ಎಲ್ಲ ಹೇಳಿದ ತಕ್ಷಣ ನನಗೆ ಕಣ್ಣೀರು ಬಂದ್ಬಿಡ್ತು. ಇವತ್ತು ಒಳಗಿರೋ ಮಗು ಅದು ಇನ್ನೀಗ ಹೋಗುತ್ತಲ್ಲ,